ನಮಸ್ಕಾರ ಸ್ನೇಹಿತರೆ, ಇವತ್ತು ಭಾರತ ಇಷ್ಟೊಂದು ವಿಶಾಲ ರಾಷ್ಟ್ರವಾಗಿ ಅಖಂಡವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಹೌದು, ಪಾರ್ಟಿಷನ್ ಆಯಿತು, ಪಾಕಿಸ್ತಾನ ಹೋಯಿತು, ಬಾಂಗ್ಲಾದೇಶ ನಮ್ಮ ಕೈಯಿಂದ ತಪ್ಪು ಹೋಯಿತು, ಕರೆಕ್ಟ್. ಆದರೂ ಕೂಡ ಈಗಿರೋ ಭಾರತದ ನಾವು ಮ್ಯಾಪ್ ಏನು ನೋಡ್ತಾ ಇದ್ದೀವಿ, ಇದು ಕೂಡ ಅಷ್ಟು ಸುಲಭ ಇರಲಿಲ್ಲ. 1947ನಲ್ಲಿ ಬ್ರಿಟಿಷರು ತೊಲಗೋ ಟೈಮ್ನಲ್ಲಿ ಬ್ರಿಟಿಷರು ನಮಗೆ ಭಾರತವನ್ನು ಕಟ್ಕೊಟ್ಟು ಹೋಗಲಿಲ್ಲ. ಅವ್ರು ಹೇಳಿದ್ದು, ಇಲ್ಲಿರೋ 500ಕ್ಕೂ ಅಧಿಕ ರಾಜರಿಗೆ ನೀವು ಇಂಡಿಪೆಂಡೆಂಟ್ ಆದರೂ ಆಗಿರ್ಬೋದು, ಭಾರತಕ್ಕಾದರೂ ಸೇರ್ಬೋದು, ಅಥವಾ ನೀವು ದಕ್ಷಿಣ ಭಾರತದಲ್ಲೇ ಇರಲಿ, ಮ್ಯಾಟ್ರ್ ಆಗಲ್ಲ, ನೀವು ಪಾಕಿಸ್ತಾನಕ್ಕೆ ಬೇಕಾದರೂ ಸೇರ್ಬೋದು ಅಂಥೇಳಿ ಬೆಂಕಿ ಇಟ್ಟು ಹೋಗಿದ್ದು. ಅಂಥ ಟೈಮ್ನಲ್ಲಿ 560ಕ್ಕೂ ಅಧಿಕ ಸಣ್ಣ ಪುಟ್ಟ ರಾಜರನ್ನೆಲ್ಲ ಸೇರಿಸಿ ಹೆಣೆದು ಈಗ ನಾವು ನೋಡ್ತಿರೋ ಭಾರತವನ್ನು ಕಟ್ಟೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಒಂದು ಹೆಸರು ನಿಮಗೆ ಗೊತ್ತು, ಸರ್ದಾರ್ ವಲ್ಲಭಾಯ್ ಪಟೇಲ್. ಅಲ್ಲಿ ಅಷ್ಟೇ ಮಹತ್ವದ ಪಾತ್ರ ವಹಿಸಿದ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಇವ್ರ ಬಗ್ಗೆ ಚರ್ಚೆನೇ ಆಗೋದಿಲ್ಲ. 562ಕ್ಕೂ ಅಧಿಕ ಚದುರಿ ಹೋಗಿದ್ದ ಸಂಸ್ಥಾನಗಳನ್ನು ಕೂಡಿಸೋದ್ರಲ್ಲಿ ಅತಿ ದೊಡ್ಡ ರೋಲ್ ನಿಭಾಯಿಸಿದ್ರು. ಅವರು ಮಾಸ್ಟರ್ ಮೈಂಡ್ ಆಗಿದ್ರು. ಅವರ ಹೆಸರು VP ಮೆನನ್. ಸ್ನೇಹಿತರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, 10ನೇ ಕ್ಲಾಸ್ ಕೂಡ ಪಾಸ್ ಆಗಿರದ ಒಬ್ಬ ಹುಡುಗ, KGFನ ಕತ್ತಲ ಗಣಿಗಳಲ್ಲಿ ಕೂಲಿಯಾಗಿ ಮಣ್ಣನ್ನ ಹೊತ್ತಿದ್ದ ಹುಡುಗ, ಮುಂಬೈನ ಬೀದಿಯಲ್ಲಿ ನಿಂತು ಟವಲ್ ಮಾರಿದ್ದ ಹುಡುಗ, ರಾಕಿ ಬಾಯ್ ತರ. ಮುಂದೆ ಇದೇ ಬ್ರಿಟಿಷ್ ಸಾಮ್ರಾಜ್ಯದ 3 ವೈಸ್ರಾಯ್ಗಳಿಗೆ ಅಡ್ವೈಸರ್ ಆದರು. ಆಮೇಲೆ ಭಾರತ ಸ್ವತಂತ್ರಗೊಂಡಾಗ ನವ ಭಾರತದ ಮೂಲ ಆರ್ಕಿಟೆಕ್ಟ್ ಆದರು. ಬನ್ನಿ, ಭಾರತದ ಇತಿಹಾಸದ ಪುಟಗಳಲ್ಲಿ ಆಲ್ಮೋಸ್ಟ್ ಕಳೆದು ಹೋಗಿರೋ, ಆದರೆ ಭಾರತದ ಪ್ರತಿಯೊಬ್ಬರು ತಿಳಿಬೇಕಾಗಿರೋ ಲೀಡರ್ VP ಮೆನನ್ ಅವರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಲೀಡರ್ ಸರಣಿಯ ಎಪಿಸೋಡ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಹೆಡ್ ಮಾಸ್ಟರ್ ಮಗನೇ ಶಾಲೆಗೆ ಬೆಂಕಿ ಇಟ್ಟ. ಸ್ನೇಹಿತರದು 1893ನೇ ಇಸ್ವಿ. ಕೇರಳದ ಮಲಬಾರ್ ಕರಾವಳಿಯ ಒಟ್ಟಪಾಲಂ ಅನ್ನೋ ಸಣ್ಣ ಹಳ್ಳಿ. ಅಲ್ಲಿ ಚುಣಂಗಾಡ್ ರಾಮನ್ ಮೆನನ್ ಮತ್ತು ವಪ್ಪಾಲ ಕುಟ್ಟಿಯಮ್ಮ ಅನ್ನೋ ದಂಪತಿಗೆ VP ಮೆನನ್ ಅನ್ನೋ ಮಗ ಹುಟ್ಟಿದ್ರು. ಇವರ ಪೂರ್ತಿ ಹೆಸರೇನು ವಪ್ಪಾಲ ಪಂಗುಣಿ ಮೆನನ್ ಅಂತ. ತಂದೆ ರಾಮನ್ ಮೆನನ್ ಊರಿನ ಶಾಲೆಯೊಂದರ ಹೆಡ್ ಮಾಸ್ಟರ್ ಆಗಿದ್ರು. ಆದರೆ ಆ ಕಾಲದಲ್ಲಿ ಒಬ್ಬ ಮೇಸ್ಟ್ರಿಗೆ ಬರೋ ಆದಾಯ ತೀರಾ ಕಮ್ಮಿ ಇತ್ತು. ಅದರೊಂದಿಗೆ ಆ ಮನೆಯಲ್ಲಿ ಬರೋಬ್ಬರಿ 12 ಮಕ್ಕಳಿದ್ರು. VP ಮೆನನ್ ಆ 12 ಮಕ್ಕಳಲ್ಲಿ ಹಿರಿಯ ಮಗ. ಮನೆಯ ಕಡು ಬಡತನ, ತಂದೆ ಪಡ್ತಾ ಇದ್ದ ಕಷ್ಟ, ದಿನನಿತ್ಯದ ಹಸಿವು ಎಲ್ಲವೂ ಮೆನನ್ರ ಎಳೆಯ ಮನಸ್ಸಿನ ಮೇಲೆ ತುಂಬ ಡೀಪ್ ಆಗಿ ಪರಿಣಾಮ ಬೀರ್ತು. ಅಲ್ಲದೆ ಮೆನನ್ ಓದೋದ್ರಲ್ಲಿ ಹಿಂದಿದ್ರು. ಇದೇ ವಿಚಾರಕ್ಕೆ ತಂದೆಗೆ ಮಗನ ಬಗ್ಗೆ ಬಹಳ ಸಿಟ್ಟಿತ್ತು. ಓದು ಅಂತ ಪುಷ್ ಮಾಡ್ತಾ ಇದ್ರು. ಇದು ಮೆನನ್ರಿಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಹೀಗೆಲ್ಲ ನಡೀತಿರ್ಬೇಕಾದ್ರೆ ಮೆನನ್ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂತು. ಆವಾಗ ಅವರಿಗೆ ಒಂದು 13 ವರ್ಷ ವಯಸ್ಸಾಗಿದ್ದಿರ್ಬೋದು. 7ನೇ ಕ್ಲಾಸ್ನಲ್ಲಿದ್ದರು. ಆಗ ನಡೆದ ಪರೀಕ್ಷೆನಲ್ಲಿ ಇವರು ಫೇಲ್ ಆಗಿಬಿಟ್ರು. ಒಂದು ಕಡೆ ಅಪ್ಪಂಗೆ ತನ್ನ ಮೇಲೆ ದೊಡ್ಡ ಸಿಟ್ಟಿದೆ, ಈಗ ಪರೀಕ್ಷೆನಲ್ಲೂ ಫೇಲ್. ಇದರಿಂದ ಮೆನನ್ ಭಾರೀ ಗಾಬರಿ ಆಗ್ತಾರೆ. ಸಿಟ್ಟು ಬರುತ್ತೆ ಅವರಿಗೆ. ಅವ್ರನ್ನ ಫೇಲ್ ಮಾಡಿದ ಟೀಚರ್ ಮೇಲೆ ವಿಪರೀತ ಸಿಟ್ಟು ಮಾಡಿಕೊಂಡು ಏನು ಮಾಡ್ತಾರೆ ಗೊತ್ತಾ, ತಾನು ಓದ್ತಾ ಇದ್ದ ಶಾಲೆಗೆ ಬೆಂಕಿ ಇಟ್ಟುಬಿಟ್ಟಿದ್ರು. ಹುಡುಗಾಟದ ವಯಸ್ಸಲ್ಲಿ 7ನೇ ಕ್ಲಾಸಲ್ಲಿದ್ದ ಬಾಲಕ ಆಗಿದ್ದಾಗ. ಅಷ್ಟೇ ಅಲ್ಲ, ಅದೇ ದಿನ ಹಿಂದೂ ಮುಂದೆ ನೋಡಿದೆ, ಜೇಬ್ನಲ್ಲಿ ಬಿಡಿಗಾಸು ಇಲ್ಲದೆ, ಟಿಕೆಟ್ ಕೂಡ ಕೊಳ್ಳದೆ ರೈಲ್ ಹತ್ತಿ ಮನೆಯನ್ನು ಬಿಟ್ಟು ಓಡ್ ಹೋಗ್ಬಿಟ್ರು. ಅಲ್ಲಿಂದ ಅವರ ಬದುಕಿನ ಅತ್ಯಂತ ಕಠಿಣ ದಿನಗಳು ಶುರುವಾದವು. ಊರು ಬಿಟ್ಟು ಬಂದ ಹುಡುಗ ಹೊಟ್ಟೆಪಾಡಿಗಾಗಿ ಎಲ್ಲಿಗೆ ಸೇರಿದು ಗೊತ್ತಾ, ಕರ್ನಾಟಕದ KGF ಚಿನ್ನದ ಗಣಿಗೆ. ಅಲ್ಲಿ ದಿನಗೂಲಿಗಾಗಿ ಮಣ್ಣು ಹೊರೋ ಸಾಮಾನ್ಯ ಕಾರ್ಮಿಕನಾಗಿ ಕೆಲಸ ಶುರು ಮಾಡಿದ್ರು. ಆಮೇಲೆ ಮುಂದೆ ಕೋಲ್ ಮೈನರ್ ಆಗು ಕೂಡ ಕೆಲಸ ಮಾಡಿದ್ರು. ಆವಾಗಲೇ ಅವರಿಗೆ ಏನಾದರೂ ಸಾಧಿಸಬೇಕು, ಏನೋ ಒಂದು ದೊಡ್ಡದಾಗಿ ವರ್ಕ್ ಮಾಡಬೇಕು ಅಂತ ಛಲ ಶುರುವಾಯಿತು. ನಂತರ ಅಲ್ಲಿಂದ ಮುಂದೆ ದೇಶದ ವಾಣಿಜ್ಯ ನಗರಿ ಮುಂಬೈಗೆ ಹೋದರು. ಅಲ್ಲಿ ಕಾಟನ್ ಮಿಲ್ಗಳಲ್ಲಿ ಕೆಲಸ ಮಾಡಿದ್ರು. ಅಲ್ಲೂ ಅವರಿಗೆ ಸಂಕಷ್ಟ. ಮೊದಲಿಗೆ ಜಾಬ್ ಸಿಗಲ್ಲ. ಆಮೇಲೆ ಕಾಟನ್ ಬಟ್ಟೆ ಮಾರೋಕ್ಕೆ ಶುರು ಮಾಡಿದ್ರು. ಮುಂಬೈನ ಬೀದಿಯಲ್ಲಿ ನಿಂತ್ಕೊಂಡು ಟವೆಲ್ ಮಾರಿದ್ರು. ಆದರೆ ಎಲ್ಲ ಕಷ್ಟದ ದಿನಗಳೇ ಮುಂದೆ ಇಡೀ ಭಾರತವನ್ನು ಒಗ್ಗೂಡಿಸೋ ಇವರ ಉಕ್ಕಿನಂತಹ ವ್ಯಕ್ತಿತ್ವವನ್ನು, ಕ್ಯಾರೆಕ್ಟರನ್ನು ರೂಪಿಸಿದ್ವು. ಸಾಮಾನ್ಯ ಗುಮಾಸ್ತನಿಂದ ಸುಧಾರಣಾ ಆಯುಕ್ತರವರೆಗೆ. ಸ್ನೇಹಿತರೆ, ಕೂಲಿ ಕೆಲಸ ಮಾಡ್ತಾ ಇದ್ರು ಕೂಡ ಮೆನನ್ ಅವರಿಗೆ ಇಂಗ್ಲಿಷ್ ಭಾಷೆ ಕಲಿಯೋ ಬಹಳ ದೊಡ್ಡ ಹಂಬಲ ಇತ್ತು. ತಮ್ಮ ಬಿಡುವಿನ ಟೈಮ್ನಲ್ಲಿ ಯಾರದ್ದೋ ಹಳೆಯ ಟೈಪ್ ರೈಟರ್ ಇಟ್ಕೊಂಡು ಕುಟು ಅಂಥೇಳಿ ಟೈಪಿಂಗ್ ಮಾಡ್ತಾಯಿದ್ರು. ಮಾಡಿ ಆಮೇಲೆ ತಾವೇ ಚೆನ್ನಾಗಿ ಟೈಪಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರು. ಆ ಒಂದು ಸ್ಕಿಲ್ ಅವರ ಬದುಕಿನ ದಿಕ್ಕನ್ನು ಚೇಂಜ್ ಮಾಡ್ತು. ಅದು 1914ನೇ ಇಸ್ವಿ. VP ಮೆನನ್ ಅವರ ಚಿಕ್ಕಪ್ಪನ ಆಪ್ತ ಸ್ನೇಹಿತ ಇವರಿಗೊಂದು ರೆಕಮೆಂಡೇಶನ್ ಲೆಟರ್ ಕೊಡ್ತಾರೆ. ಅದನ್ನು ಹಿಡ್ಕೊಂಡು ಮೆನನ್ ಶಿಮ್ಲಾದಲ್ಲಿರೋ ಬ್ರಿಟಿಷ್ ಕಚೇರಿಗೆ ಹೋಗ್ತಾರೆ. ಶಿಮ್ಲಾ, ಬಾಂಬೆನಿಂದ. ಆ ರೆಕಮೆಂಡೇಶನ್ಗೆ ಬ್ರಿಟಿಷ್ ಸರ್ಕಾರದ ಗೃಹ ಇಲಾಖೆಯಲ್ಲಿ ಒಬ್ಬ ಸಾಮಾನ್ಯ ಟೈಪಿಸ್ಟ್ ಆಗಿ, ಕ್ಲರ್ಕ್ ಆಗಿ ಜಾಬ್ ಸಿಗುತ್ತೆ.
ಆದರೆ ಸ್ನೇಹಿತರೆ ಮೆನನ್ ಜಾಬ್ ಸಿಕ್ತು ಅಂತ ಬರೀ ಗುಮಾಸ್ತನ ಕೆಲಸಕ್ಕೆ ಸೀಮಿತ ಆಗಿಲ್ಲ. ಬ್ರಿಟಿಷ್ ಅಧಿಕಾರಿಗಳು ಹೇಳಿದ್ದನ್ನು ಟೈಪ್ ಮಾಡುವಾಗ ಆ ಕಾನೂನು ಡ್ರಾಫ್ಟ್ಗಳನ್ನು ಓದಿ ಅರ್ಥ ಮಾಡಿಕೊಂಡು ಬ್ರಿಟಿಷ್ ಆಡಳಿತದ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡ್ರು. ಟೈಟಾಗಿ ಒಂದು ಕಂಟ್ರಿಯನ್ನು ಹೇಗೆ ರನ್ ಮಾಡಬೇಕು, ದೇಶವನ್ನು ಒಂದು ಸರ್ಕಾರದ ಸೂತ್ರದಲ್ಲಿ ಹೇಗೆ ಹೆಣಿಬೇಕು, ಅದೆಲ್ಲವನ್ನ ಒಳ ಸುಳಿಗಳನ್ನು ಅರ್ಥ ಮಾಡ್ಕೊತಾ ಬಂದರು. ಬರ್ತಾ ಅವರಿಗೆ ಕಾನೂನಿನ ಜ್ಞಾನ ಯಾವ ಲೆವೆಲ್ ಅವ್ರ ಕೈಗೆ ಸಿಕ್ತು ಅಂತ ಹೇಳಿದ್ರೆ, ಉನ್ನತ ಬ್ರಿಟಿಷ್ ಅಧಿಕಾರಿಗಳೇ ಬ್ರಿಟಿಷ್ ಇಂಡಿಯನ್ ಗೌರ್ಮೆಂಟ್ನ ಲಾಗಳನ್ನು ಡೌಟ್ ಬಂದಾಗ ಮೆನನ್ ಹತ್ರ ಬಂದು ಕೇಳ್ತಾ ಇದ್ರು, ಟೈಪಿಸ್ಟ್ ಹತ್ರ ಬಂದು ಕೇಳಿ ಅವರು ಅದನ್ನು ಡಿಸಿಷನ್ ಮಾಡ್ತಾ ಇದ್ರು. ಇವರ ಜೀನಿಯಸ್ ಬ್ರೈನನ್ನು ಅರ್ಥ ಮಾಡಿಕೊಂಡ ಬ್ರಿಟಿಷ್ ಸರ್ಕಾರ ಇವ್ರನ್ನ ಸುಧಾರಣಾ ವಿಭಾಗಕ್ಕೆ ಅಂದರೆ ರಿಫಾರ್ಮ್ಸ್ ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಮಾಡ್ತು, ಪ್ರಮೋಷನ್ ಕೊಡ್ತು. ಅಲ್ಲಿಂದ ಮೆನನ್ ಅವರ ಗ್ರೋತ್ ರ್ಯಾಪಿಡ್ ಆಗಿ ಜಾಸ್ತಿ ಆಯಿತು, ರಾಕೆಟ್ ಸ್ಪೀಡ್. 1919 ಮಾಂಟೆಗೋ ಜೇಮ್ಸ್ ಫೋರ್ಡ್ ಸುಧಾರಣೆಗಳು, 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ರೂಪಿಸುವಾಗ ಕೆಲಸ ಮಾಡಿದ್ರು AVP ಮೆನನ್ ಮುಖ್ಯವಾಗಿ. ಸ್ನೇಹಿತರೆ, KGFನಲ್ಲಿ ಧೂಳೆತ್ತು ಹಾಕ್ತಿದ್ದ ವ್ಯಕ್ತಿ, ಮುಂಬೈನ ಬೀದಿಯಲ್ಲೆಲ್ಲ ಟವಲ್ ಮಾರಿದ ವ್ಯಕ್ತಿ, ಕಷ್ಟಪಟ್ಟು ಏನೋ ಒಂದು ಅಪಾರ್ಚುನಿಟಿ ಥರ ಟೈಪಿಸ್ಟ್ ಕೆಲಸವನ್ನು ಪಡೆದ ವ್ಯಕ್ತಿ, ಅದು ಕೂಡ ತಾನೇ ಹಳೆ ಟೈಪ್ ರೈಟರಲ್ಲಿ ಟೈಪಿಂಗ್ ಕಲಿತು, ಆಮೇಲೆ ಇಂಗ್ಲೀಷ್ ಕಲಿತು ಓದಿದ್ದನ್ನೆಲ್ಲ ತಲೆಯಲ್ಲಿ ಸ್ಟೋರ್ ಮಾಡಿಕೊಂಡು ಗ್ರೋ ಆಗಿ ತನ್ನ ಸ್ವಂತ ಪರಿಶ್ರಮದಿಂದ ಅಂಡರ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಲೆವೆಲ್ಗೂ ಕೂಡ ಬೆಳೆದ್ರು. ನೆಕ್ಸ್ಟ್ 1942 ಬ್ರಿಟಿಷ್ ಸರ್ಕಾರದ ರಿಫಾರ್ಮ್ಸ್ ಕಮಿಷನರ್ ಆಗಿ ನೇಮಕ ಆದರು. ಇನ್ನು ಸ್ನೇಹಿತರೆ, ಮುಂದುವರಿಯ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಅವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೋಡಬಹುದು. 106 ಮೆಂಬರ್ ಓನ್ಲಿ ವಿಡಿಯೋಸ್ ಪಬ್ಲಿಷ್ ಆಗಿದ್ದಾವೆ. ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದರೆ ನಿಮಗೆ ಅದು ಕಾಣುತ್ತೆ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಹಾಗೆ ಈಗ ನೋಡಿ, ಲೀಡರ್ಸ್ ಅರ್ಲಿ ಆಕ್ಸೆಸ್ ನೀಡಿದ್ದೀವಿ. ಇದೇ ರೀತಿ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ನೀಡೋ ಪ್ರಯತ್ನ ಕೂಡ ನಡೆಸ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಇಂತಹ ಪ್ರಯತ್ನಕ್ಕೆ ನೀವು ಕೊಡೋ ಬೆಂಬಲ ಕೂಡ ಆಗುತ್ತೆ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ಆ ಟೈಮ್ ಯಾವುದು ಹೇಳಿ ಸ್ನೇಹಿತರೆ? 1940 ಟೈಮ್. ಅದು ಭಾರತದ ಸ್ವಾತಂತ್ರ್ಯ ಹೋರಾಟ ಪೀಕ್ಗೆ ಹೋಗ್ತಾ ಇದ್ದ ಟೈಮ್. ಬ್ರಿಟಿಷ್ ವೈಸ್ ರಾಯ್ಗಳಾಗಿದ್ದ ಲಾರ್ಡ್ ಲಿನ್ಲಿತ್ಗೋ ಮತ್ತು ಲಾರ್ಡ್ ವೇವೆಲ್ ಅವರಿಗೆ VP ಮೆನನ್ ಅವರೇ ಮುಖ್ಯ ಸಾಂವಿಧಾನಿಕ ಸಲಹೆಗಾರರಾಗಿದ್ದರು. ವೈಸ್ ರಾಯ್ಗಳಿಗೆ ಆ ಪೀರಿಯಡ್ನಲ್ಲಿ ಬ್ರಿಟಿಷರು ಭಾರತವನ್ನು ಹೇಗೆ ಆಳಬೇಕು ಅನ್ನೋದಕ್ಕೆ ಇವರ ಅಡ್ವೈಸೇ ಮುಖ್ಯ ಆಗ್ತಾ ಇತ್ತು. ಫೆಬ್ರವರಿ 20, 1947 ಭಾರತದ ಕೊನೆಯ ವೈಸ್ ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಬಂದ್ರಲ್ಲ, ಬ್ರಿಟಿಷ್ ಸಾಮ್ರಾಜ್ಯದ ಅಧಿಕಾರವನ್ನು ಭಾರತೀಯರಿಗೆ ಹಸ್ತಾಂತರಿಸುವ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲಿತ್ತಲ್ವಾ. ಮೌಂಟ್ ಬ್ಯಾಟನ್ ತನ್ನ ಅಧಿಕಾರಿಗಳೊಂದಿಗೆ ಸೇರಿ ಭಾರತದ ವಿಭಜನೆಗೆ ಒಂದು ಪ್ಲಾನ್ ರೆಡಿ ಮಾಡಿದ್ರು. ಆದರೆ ಶಿಮ್ಲಾದಲ್ಲಿ ಆ ಡ್ರಾಫ್ಟ್ ನೋಡಿದ ನೆಹರು ಅವರು ಸಿಟ್ಟಾದ್ರು, ಯಾಕಂದ್ರೆ ಅದರಲ್ಲಿ ಒಂದು ಸರಿಯಾದ ಪ್ಲಾನೇ ಇರಲಿಲ್ಲ. ಆ ಪ್ಲಾನ್ ನಿಂದ ಭಾರತ 106 ತುಂಡುಗಳಾಗಿ ಒಡೆಯುವ ಅಪಾಯ ಇತ್ತು. ಸೊ ನೆಹರು ಅದನ್ನ ರಿಜೆಕ್ಟ್ ಮಾಡಿದ್ರು. ಮೌಂಟ್ ಬ್ಯಾಟನ್ ಕಂಗಾಲಾದ್ರು. ಲಂಡನ್ನಲ್ಲಿರೋ ಬ್ರಿಟಿಷ್ ಸಂಸತ್ತಿಗೆ ಉತ್ತರ ಕೊಡಬೇಕಲ್ವಾ, ಏನು ಹೇಳೋದೀಗ ಅಂತ ಹೇಳಿ. ಆಗ ಅವರಿಗೆ ನೆನಪಾಗಿದ್ದು, ಹೆಲ್ಪ್ ಮಾಡಿದ್ದು VP ಮೆನನ್ ಅವರೇ. ಮೌಂಟ್ ಬ್ಯಾಟನ್ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿ ಮೆನನ್ ಮುಂದೆ ಹೇಳಿದಾಗ, ನನಗೆ ಕೆಲವು ಗಂಟೆಗಳ ಟೈಮ್ ಕೊಡಿ ಅಂತ ಹೇಳಿ ಟೈಪ್ ರೈಟರ್ ಹೇಳ್ಕೊಂಡು ಮುಂದೆ ಕೂತ್ಕೊಂಡ್ರು ಮೆನನ್. ಇವತ್ತಿನ ಲ್ಯಾಪ್ಟಾಪ್ ಹೇಳ್ಕೊಂಡು ಕೂತ್ಕೊಂಡಂಗೆ ಇಡೀ ಭಾರತದ ಭವಿಷ್ಯವನ್ನು ನಿರ್ಧರಿಸೋ ಆ ಅತ್ಯಂತ ಕ್ಲಿಷ್ಟಕರವಾದ ಅಧಿಕಾರ ಹಸ್ತಾಂತರದ ಡ್ರಾಫ್ಟನ್ನು ಮೆನನ್ 4 ಗಂಟೆಗಳ ಒಳಗಾಗಿ ಟೈಪ್ ಮಾಡಿ ಬರೆದುಬಿಟ್ರು. 2 ಸ್ವತಂತ್ರ ರಾಷ್ಟ್ರಗಳ ರಚನೆ, ಡೊಮಿನಿಯನ್ ಸ್ಟೇಟಸ್, ಗಡಿ ನಿರ್ಣಯ ಎಲ್ಲವನ್ನ ಆ ಡ್ರಾಫ್ಟ್ ಒಳಗೊಂಡಿತ್ತು. ಪಾಕಿಸ್ತಾನ್ ಅನ್ನೋ ಹೊಸ ರಾಷ್ಟ್ರ ಹುಟ್ಟಾಕೋಕೆ ಪಟೇಲ್, ನೆಹರು ಮತ್ತು ಬ್ರಿಟಿಷ್ ಸರ್ಕಾರ ಒಪ್ಕೊಂಡ್ರು. ಇತಿಹಾಸದಲ್ಲಿ ಇದನ್ನೇ ಮೌಂಟ್ ಬ್ಯಾಟನ್ ಪ್ಲಾನ್ ಅಥವಾ ಜೂನ್ 3 ಪ್ಲಾನ್ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಇದನ್ನ ಜೂನ್ 3ನೇ ತಾರೀಕು ಅಫಿಷಿಯಲ್ ಆಗಿ ಘೋಷಣೆ ಮಾಡಿದ್ದು. ಹೆಸರು ಮೌಂಟ್ ಬ್ಯಾಟನ್ ಆದ್ರೂ ಅದನ್ನೆಲ್ಲ ಬರೆದಿದ್ದು ಇದೇ VP ಮೆನನ್ ಅವರು. 565 ಸಂಸ್ಥಾನಗಳ ವಿಲೀನ, ಉಕ್ಕಿನ ಮನುಷ್ಯನ ಹಿಂದಿದ್ದ ಮೆನನ್. ಸ್ನೇಹಿತರೆ, ಇದೆಲ್ಲ ಬ್ರಿಟಿಷರು ಭಾರತದಲ್ಲಿದ್ದಾಗ ಮೆನನ್ ಮಾಡಿದ ಕೆಲಸ. ಆದರೆ ದೊಡ್ಡ ಕೆಲಸ ಶುರುವಾಗಿರೋದು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ. ಆಗ ದೇಶದ ಉದ್ದಗಲಕ್ಕೂ 565ಕ್ಕೂ ಅಧಿಕ ದೇಸಿ ಸಂಸ್ಥಾನಗಳಿದ್ವು, ಪ್ರಿನ್ಸ್ಲಿ ಸ್ಟೇಟ್ಸ್. ಇವರೆಲ್ಲರಿಗೂ ಭಾರತಕ್ಕೆ ಸೇರುವ ಅಥವಾ ಪಾಕಿಸ್ತಾನಕ್ಕೆ ಸೇರುವ ಅಥವಾ ಇಂಡಿಪೆಂಡೆಂಟ್ ಆಗೂ ಇರುವ ಅಪಾರ್ಚುನಿಟಿಯನ್ನು ಬ್ರಿಟಿಷರು ಕೊಟ್ಟು ಹೋಗಿದ್ರು. ಇವ್ರನ್ನೆಲ್ಲ ಈಗ ಭಾರತಕ್ಕೆ ಸೇರಿಸೋ ಜವಾಬ್ದಾರಿ ಇತ್ತಲ್ವಾ, ಅದನ್ನು ಹೊತ್ತಿದ್ದು ರಾಜ್ಯಗಳ ಸಚಿವಾಲಯದ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಅವ್ರೇನು ಮಾಡ್ತಾರೆ ಅಂದರೆ, ಮೆನನ್ ಅವರಿಗಿದ್ದ ಆಳವಾದ ಕಾನೂನು ಜ್ಞಾನ ಮತ್ತು ಬ್ರಿಟಿಷ್ ಭಾರತ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ನ ಕಂಪ್ಲೀಟ್ ಸೂತ್ರವನ್ನು ನಡೆಸಿದ ಅನುಭವ ಇತ್ತಲ್ಲ, ಅದನ್ನು ಬಳಸ್ಕೊಂಡ್ರು ಸರ್ದಾರ್ ಪಟೇಲ್.
ಸೊ ಸ್ವಾತಂತ್ರ್ಯ ಬಂದಮೇಲೂ ಕೂಡ ಅವ್ರನ್ನ ಭಾರತ ಸರ್ಕಾರದ ಟಾಪ್ ಅಧಿಕಾರಿಯಾಗಿ ಕಂಟಿನ್ಯೂ ಮಾಡಿ ತಮ್ಮ ಸಚಿವಾಲಯದ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಂಡ್ರು. ಸ್ನೇಹಿತರೆ, ಮೆನನ್ ಅವರಿಗೆ ಯಾರನ್ನ ಎಲ್ಲಿ ಹಿಡಿಬೇಕು, ಯಾವ ರಾಜನ ವೀಕ್ನೆಸ್ ಏನು, ಪ್ಲಸ್ ಪಾಯಿಂಟ್ ಏನು, ಈ ರಾಜರನ್ನ ರಾಜಕುಮಾರಗಳನ್ನ ಹೆಂಗೆ ಬಗ್ಗಿಸಿ ಎಳ್ಕೊಂಬಂದು ಕೂರಿಸ್ಬೇಕು, ಅವ್ರ ಹತ್ರ ಏನು ಟಾಪಿಕ್ನ ಡಿಸ್ಕಷನ್ಗೆ ಇಡಬೇಕು, ಬಾರ್ಡರ್ಸ್ ಹೇಗಿದೆ ಎಲ್ಲೆಲ್ಲಿ, ಕಂಪ್ಲೀಟ್ ಕೈಯ ಗೆರೆಯಷ್ಟು ಸ್ಪಷ್ಟ ಇತ್ತು BP ಮೆನನ್ ಅವರಿಗೆ. ಸೊ ಪಟೇಲ್ ಮತ್ತು ಮೆನನ್ ಇಬ್ಬರು ಸೇರಿಕೊಂಡು ಫೀಲ್ಡ್ಗೆ ಇಳಿದ್ರು. ಮೊದಲಿಗೆ ಜೋಧ್ಪುರ, ಅದನ್ನ ಭಾರತದ ಭಾಗ ಆಗುವಂತೆ ಮನವೊಲಿಸೋಕೆ ಮೆನನ್ ಮತ್ತು ಮೌಂಟ್ ಬ್ಯಾಟನ್ ಅವರನ್ನ ಕಳಿಸಲಾಗುತ್ತೆ. ಇದಾಗಿದ್ದು ಆಗಸ್ಟ್ 11. ಆಗಿನ್ನೂ ಸ್ವಾತಂತ್ರ್ಯ ಘೋಷಣೆ ಆಗಿರಲಿಲ್ಲ. ಜೋಧ್ಪುರ ಪಾಕಿಸ್ತಾನದ ಗಡಿಯಲ್ಲಿದ್ದ ಅತಿ ಮುಖ್ಯ ಸಂಸ್ಥಾನ. ಮಹಮ್ಮದ್ ಅಲಿ ಜಿನ್ನಾ ಆಲ್ರೆಡಿ ಅಲ್ಲಿನ ರಾಜ ಹನುವಂತ್ ಸಿಂಗ್ಗೆ ತನಗೆ ಬೇಕಾದ ಷರತ್ತು ನೀನು ಬರ್ಕೋ ಅಂತ ಹೇಳಿ ಬ್ಲ್ಯಾಂಕ್ ಚೆಕ್ ಕೊಟ್ಟು ಪಾಕಿಸ್ತಾನಕ್ಕೆ ಸೇರೋಕೆ ಆಮಿಷವನ್ನು ಒಡ್ಡಿದ್ರು. ಆದರೆ ಜೋಧ್ಪುರ ಪಾಕಿಸ್ತಾನದ ಭಾಗ ಆಗೋಕೆ ನಾನು ಬಿಡೋದಿಲ್ಲ, ಇದು ಭಾರತದ ಭದ್ರತೆಗೆ ದೊಡ್ಡ ಅಪಾಯ ಅನ್ನೋದು ಮೆನನ್ ಅವರಿಗೆ ಗೊತ್ತಿತ್ತು. ಸೊ ಮೆನನ್ ದಿಲ್ಲಿಯಲ್ಲಿ ಹನುವಂತ್ ಸಿಂಗ್ರನ್ನ ಕರೆಸಿ ಭೇಟಿಯಾಗಿ ಭಾರತಕ್ಕೆ ಸೇರುವಂತೆ ಮನವೊಲಿಸ್ತಾರೆ. ಹಿಂದೂಗಳು ಹೆಚ್ಚಿರುವ ಪ್ರದೇಶ ಪಾಕಿಸ್ತಾನಕ್ಕೆ ಸೇರಲೇಬಾರದು ಅಂತ ಪ್ರೆಷರ್ ಹಾಕ್ತಾರೆ. ಸೊ ಮುಂದೆ ಬೇರೆ ದಾರಿ ಇಲ್ಲದೆ ರಾಜ ಹನುವಂತ್ ಸಿಂಗ್ ಸೈನ್ ಮಾಡಬೇಕಾಗಿ ಬರುತ್ತೆ. ಸೈನ್ ಮಾತ್ರ ಅಲ್ಲ, ವೈಸ್ ರಾಯ್ ಮೌಂಟ್ ಬ್ಯಾಟನ್ ಸ್ವಲ್ಪ ಹೊತ್ತು ಕೊಠಡಿಯಿಂದ ಹೊರ ಹೋಗ್ತಾರೆ. ಆಗ ಇದ್ದಕ್ಕಿದ್ದಂತೆ ಮಹಾರಾಜ ಹನುವಂತ್ ಸಿಂಗ್ ರೊಚ್ಚಿಗೆ ಹೇಳ್ತಾರೆ, ಯಾಕಂದರೆ ಇನ್ನು ಮುಂದೆ ನಾನು ರಾಜ ಅಲ್ಲ, ಡೆಮೋಕ್ರಸಿ ಬಂದ್ಬಿಡುತ್ತೆ, ರಾಜಪ್ರಭುತ್ವ ಹೋಗುತ್ತೆ, ನಾನು ಭಾರತ ಸರ್ಕಾರದ ಕೆಳಗಡೆ ಕೆಲಸ ಮಾಡಬೇಕಲ್ಲ ಅಂಥೇಳಿ ಸಿಟ್ಟಿಗೆದ್ದು ಅಲ್ಲೇ ತನ್ನ ಜೇಬಿನಲ್ಲಿದ್ದ 22 ಕ್ಯಾಲಿಬರ್ನ ಪಿಸ್ತೂಲ್ ತೆಗೆದು ಅದನ್ನು ನೇರವಾಗಿ VP ಮೆನನ್ ತಲೆಗೆ ಗುರಿ ಇಟ್ಟು, ನಾನು ನಿನ್ನ ಆದೇಶಗಳಿಗೆ ತಲೆಬಾಗಲ್ಲ, ನೀನು ಯಾವನು ಅಂಥೇಳಿ ರೊಚ್ಚಿಗೆ ಹೇಳ್ತಾರೆ. ಬೆದರಿಸಕ್ಕೆ ಬರ್ತೀಯಾ ಅಂಥೇಳಿ ಅರ್ಚಾಡ್ತಾರೆ. ಆದರೆ ಮೆನನ್ ಸ್ವಲ್ಪನೂ ಗಾಬರಿ ಆಗೋದಿಲ್ಲ. ಶಾಂತವಾಗಿದ್ದು ಕಂಪೋಷರನ್ನು ಮೇಂಟೈನ್ ಮಾಡಿ ಆ ರಾಜನ ಕಣ್ಣಿಟ್ಟು ಹೇಳ್ತಾರೆ, ನನ್ನನ್ನು ಈ ಥರ ಬೆದರಿಸ್ತಿರೋದು ನೀವು ಮಾಡ್ತಿರೋ ಅತ್ಯಂತ ಗಂಭೀರವಾದ ತಪ್ಪು. ನೀವು ಏನೇ ಮಾಡಿದ್ರೂ ಕೂಡ ಈಗ ಆಲ್ರೆಡಿ ಸೈನ್ ಹಾಕಿರೋ ವಿಲೀನ ಒಪ್ಪಂದವನ್ನು ರದ್ದುಗೊಳಿಸೋಕೆ ನಿಮ್ಮಿಂದ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ರಾಜ ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ಗುಜರಾತ್ನ ಜುನಾಗಢ್ ಸಂಸ್ಥಾನ, ಅಲ್ಲಿನ ಜನಸಂಖ್ಯೆಯಲ್ಲಿ 80% ಹಿಂದೂಗಳೇ ಇದ್ರು. ಆದರೆ ಆ ಸಂಸ್ಥಾನದ ರಾಜ ಮುಸ್ಲಿಂ ನವಾಬರಾಗಿದ್ರು. ಮಹಾಬತ್ ಖಾನ್ ಪಾಕಿಸ್ತಾನ ಸೇರೋ ಹುನ್ನಾರ ಮಾಡಿದ್ರು. ಮೆನನ್ ಮಾತುಕತೆಗೆ ಹೋದರೆ ನನಗೆ ಹುಷಾರಿಲ್ಲ, ವಾಪಸ್ ಕಳಿಸಿ ಅಂತೇಳಿ ಆಟ ಆಡ್ತಾ ಇದ್ರು. ಆದರೆ ಮೆನನ್ ಸುಮ್ಮನಾಗೋದಿಲ್ಲ. ಈತನ ಪ್ಲ್ಯಾನ್ ಚೆನ್ನಾಗಿ ಗೊತ್ತಿತ್ತು ಮೆನನ್ಗೆ. ಇವರೇನು ಮಾಡ್ತಾರೆ ಅಂದರೆ, ಆತ ಸುತ್ತಮುತ್ತಲಿನ ಸಣ್ಣ ಸಂಸ್ಥಾನಗಳನ್ನು ಭಾರತದ ಪರವಾಗಿ ನಿಲ್ಲುವಂತೆ ಮಾಡ್ತಾರೆ. ಪರಿಸ್ಥಿತಿ ಕೈ ಮೀರ್ತಾ ಇದೆ, ಭಾರತೀಯ ಸೇನೆ ಬರ್ತಾ ಇದೆ ಅಂತ ಗೊತ್ತಾದ ಮೇಲೆ ಭಯಭೀತಗೊಂಡ ನವಾಬ ತನ್ನ ರಾಜ್ಯ, ಜನತೆ ಎಲ್ಲರನ್ನ ಬಿಟ್ಟು ಕೇವಲ ತನ್ನಿಷ್ಟದ ನಾಯಿಗಳನ್ನು ಮಾತ್ರ ವಿಮಾನದಲ್ಲಿ ತುಂಬಿಕೊಂಡು ಪಾಕಿಸ್ತಾನಕ್ಕೆ ಪರಾರಿ ಆಗ್ಬಿಡ್ತಾನೆ. ಆ ನಂತರ ಮೆನನ್ ಅವರು ಅಲ್ಲಿನ ದಿವಾನ್ ಆಗಿದ್ದ ಶಾನವಾಜ್ ಭುಟ್ಟೋ ಜೊತೆ ಮಾತುಕತೆ ನಡೆಸಿ ಈತ ಪಾಕಿಸ್ತಾನದ ಮಾಜಿ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ತಂದೆ ಆಮೇಲೆ ನೆಕ್ಸ್ಟ್. ಆದರೆ ಅದಕ್ಕಿಂತ ಮುಂಚೆ ಜುನಾಗಢ್ನ ದಿವಾನ್ ಆಗಿದ್ರು, ನಂತರ ಪ್ರೈಮ್ ಮಿನಿಸ್ಟರ್ ಥರ ಆಗಿದ್ರು. ಅವರೊಂದಿಗೆ ಮಾತುಕತೆ ನಡೆಸಿ ಒಂದು ಚೂರು ಮಿಲಿಟರಿ ಸಂಘರ್ಷ ಇಲ್ಲದೆ ಜುನಾಗಢನ್ನ ಭಾರತಕ್ಕೆ ಸೇರಿಸಿದ್ರು. ಮಧ್ಯರಾತ್ರಿಯಲ್ಲಿ ನಡೀತು ಆಪರೇಷನ್. ಸ್ನೇಹಿತರೆ, ಅತ್ತ ಕಾಶ್ಮೀರದ ಪರಿಸ್ಥಿತಿ ಇನ್ನೂ ಭೀಕರವಾಗಿತ್ತು. 1947 ಅಕ್ಟೋಬರ್ನಲ್ಲಿ ಪಾಕಿಸ್ತಾನ ಬೆಂಬಲಿತ ಬುಡಕಟ್ಟು ಉಗ್ರರು ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ರು. ಕಾಶ್ಮೀರ ಆಗಿನ್ನೂ ಭಾರತದ ಭಾಗ ಆಗಿರಲಿಲ್ಲ. ಮಹಾರಾಜ ಹರಿಸಿಂಗ್ ಏನು ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಭಾರತೀಯ ಸೇನೆ ಕಾಶ್ಮೀರವನ್ನು ರಕ್ಷಿಸೋಕೆ ಹೋಗಬೇಕಾದ್ರೆ ಕಾನೂನುಬದ್ಧವಾಗಿ ಕಾಶ್ಮೀರ ಭಾರತದೊಂದಿಗೆ ವಿಲೀನಗೊಳ್ಳೋದು ಕಡ್ಡಾಯ ಆಗಿತ್ತು. ಟೈಮ್ ಮೀರ್ತಾ ಇತ್ತು. ಅಕ್ಟೋಬರ್ 26 VP ಮೆನನ್ ತಮ್ಮ ಪ್ರಾಣದ ಹಂಗು ತೊರೆದು ಮಧ್ಯರಾತ್ರಿ ಪ್ರತಿಕೂಲ ಹವಾಮಾನದಲ್ಲೂ ಕೂಡ ವಿಮಾನದಲ್ಲಿ ಶ್ರೀನಗರಕ್ಕೆ ಧಾವಿಸಿದ್ರು. ಉಗ್ರರು ಇನ್ನೇನು ಶ್ರೀನಗರಕ್ಕೆ ತಲುಪೋರಿದ್ರು. ಅಷ್ಟರಲ್ಲಿ ಮಹಾರಾಜ ಹರಿಸಿಂಗ್ರನ್ನ ಜಮ್ಮು ಕರೆಸ್ಕೊಂಡು ಮಧ್ಯರಾತ್ರಿ ಅವರಿಂದ ವಿಲೀನ ಒಪ್ಪಂದಕ್ಕೆ ಸಿಗ್ನೇಚರ್ ಪಡೆದ್ರು. ಸೈನ್ ಪಡೆದ ಪತ್ರವನ್ನು ಹಿಡಿದು ಮೆನನ್ ದಿಲ್ಲಿಗೆ ಬಂದ ತಕ್ಷಣ ಮರುದಿನ ಬೆಳಗಿನ ಜಾವನೆ ಭಾರತೀಯ ಸೇನೆ ಕಾಶ್ಮೀರಕ್ಕೆ ಧಾವಿಸ್ತು. ಮೆನನ್ ಅವರ ಕಾರ್ಯಾಚರಣೆಯಲ್ಲಿ ಒಂದು 12 ಗಂಟೆಗಳು ಲೇಟ್ ಆಗಿದ್ರು ಕೂಡ ಕಾಶ್ಮೀರ ಇವತ್ತಿರುವಷ್ಟು ಕೂಡ ನಮ್ಮ ಹತ್ರ ಉಳಿತಾ ಇರಲಿಲ್ಲ. ಭಾರತೀಯ ಸೇನೆ ಲ್ಯಾಂಡ್ ಆಗ್ತಿದ್ದ ಹಾಗೆ ಯುದ್ಧದ ಗತಿ ಆಮೇಲೆ ಸಂಪೂರ್ಣ ಚೇಂಜ್ ಆಯಿತು. ನಮ್ಮ ವೀರ ಸೈನಿಕರು ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಬಗ್ಗು ಬಿಡೋದು ಹಿಂದೆ ಕಟ್ಟೋಕೆ ಶುರು ಮಾಡಿದ್ರು. ನಮ್ಮ ಸೇನೆ ಮುನ್ನುಗ್ತು. ಇನ್ನೇನಿಡೀ ಕಾಶ್ಮೀರವನ್ನ ಪಾಪಿಗಳ ಕೈಯಿಂದ ಸಂಪೂರ್ಣವಾಗಿ ಬಿಡಿಸ್ಕೊಂಡ್ಬಿಡಬೇಕು ಅನ್ನೋ ಟೈಮ್ನಲ್ಲಿ ಒಂದು ಐತಿಹಾಸಿಕ ತಪ್ಪು ನಡೆದು ಹೋಯಿತು. ಹಿಸ್ಟಾರಿಕಲ್ ಬ್ಲಂಡರ್. ನಿಜ, ನಮ್ಮ ಸೇನೆಗೂ ತುಂಬಾ ನಷ್ಟ ಆಗ್ತಾ ಇತ್ತು ಅಲ್ಲಿ. ಆದರೂ ಕೂಡ ಸರ್ದಾರ್ ಪಟೇಲ್ ಅವರು ಕಂಟಿನ್ಯೂ ಮಾಡಬೇಕು, ನಾವು ಹಿಂದೇಟು ಹಾಕಬಾರ್ದು, ಎಟ್ ಎನಿ ಕಾಸ್ಟ್ ಯಾವುದೇ ಬೆಲೆ ತೆತ್ತಾದರೂ ಕೂಡ ಪೂರ್ಣ ಕಾಶ್ಮೀರವನ್ನು ನಮ್ಮ ಕಂಟ್ರೋಲ್ ತಗೊಳ್ಬೇಕು ಅನ್ನೋ ಪರ ಇದ್ರು. ಆದರೆ ಪ್ರಧಾನಿ ನೆಹರು ಮತ್ತು ಲಾರ್ಡ್ ಲೂಯಿ ಮೌಂಟ್ ಬ್ಯಾಟನ್ ಇವರಿಬ್ಬರು ಸೇರಿಕೊಂಡು ಕಾಶ್ಮೀರವನ್ನು ವಿಶ್ವಸಂಸ್ಥೆಗೆ UN ತಗೊಂಡು ಹೋದರು. ವಿಶ್ವಸಂಸ್ಥೆ ಪಾಕಿಸ್ತಾನವನ್ನು ಆಕ್ರಮಣಕಾರಿ ರಾಷ್ಟ್ರ ಅಂತ ಕರೆಯೋ ಬದಲು ಜನವರಿ 1, 1949 ಕದನ ವಿರಾಮಕ್ಕೆ ಸೀಸ್ ಫೈರ್ಗೆ ಆದೇಶ ಕೊಡ್ತು.
ಅಲ್ಲಿಗೆ ಯುದ್ಧ ಅರ್ಧಕ್ಕೆ ನಿಂತು ಹೋಯಿತು. ನಮ್ಮ ಸೇನೆ ಎಲ್ಲಿತ್ತೋ ಅಲ್ಲೇ ನಿಲ್ಲಬೇಕಾಯಿತು. ಆ ಸೀಸ್ ಫೈರ್ ಟೈಮ್ನಲ್ಲಿ ಪಾಕಿಸ್ತಾನದ ಸೇನೆ ಕಾಶ್ಮೀರದ ಯಾವ ಭಾಗವನ್ನು ಆಕ್ರಮಿಸಿಕೊಂಡಿತ್ತೋ ಆ ಭಾಗ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗಿ ಅವರ ಕೈಯಲ್ಲೇ ಉಳ್ಕೊಂಡ್ಬಿಡ್ತು. ಅದರಲ್ಲಿ ಅವರಪ್ಪನ ಆಸ್ತಿ ಅಂತೇಳಿ ಒಂಚೂರು ಜಾಗವನ್ನು ಶಕ್ಸ್ಗಮ್ ವ್ಯಾಲಿಯನ್ನು ಅವರು ಚೀನಾಗೂ ಕೊಟ್ಟು ಚೀನಾನ ಕೂಡ ಇದರಲ್ಲೊಂದು ಪಾರ್ಟಿ ಮಾಡಿಬಿಟ್ರು ಪಾಕಿಸ್ತಾನದವರು. ಇದು ಕಾಶ್ಮೀರ, ಪಾಕಿಸ್ತಾನ ಭಾರತದ ಬಾರ್ಡರ್ನಲ್ಲಿದ್ದ ಸ್ಟೇಟ್, ಇದು ಇರೋ ಸ್ಟೇಟ್. ಆದರೆ ಭಾರತದ ಹೃದಯ ಭಾಗದಲ್ಲಿ ಇನ್ನೊಂದು ಕ್ಯಾನ್ಸರ್ ಬೆಳೀತಾ ಇತ್ತು. ಅದು ಹೈದರಾಬಾದ್ನ ನಿಜಾಮ. ಕ್ಯಾನ್ಸರ್ ಹೈದರಾಬಾದ್ ಅಲ್ಲ, ಅಲ್ಲಿನ ನಿಜಾಮ. ಇಡೀ ಇಂಗ್ಲೆಂಡ್ ದೇಶದಷ್ಟೇ ಬೃಹತ್ತಾದ ಶ್ರೀಮಂತ ಸಂಸ್ಥಾನ. ಜನರು ಶ್ರೀಮಂತರಾಗಿರಲಿಲ್ಲ, ನಿಜಾಮ ಎಲ್ಲರದ್ದು ಹೀರ್ಕೊಂಡು ತಾನು ಶ್ರೀಮಂತ ಆಗಿದ್ದ. ಎಷ್ಟರ ಮಟ್ಟಿಗಂದ್ರೆ ಆ ಟೈಮ್ನಲ್ಲಿ ಜಗತ್ತಿನ ಶ್ರೀಮಂತ ವ್ಯಕ್ತಿ ಅಂತ ಇಲ್ಲಿನ ನಿಜಾಮ ಉಸ್ಮಾನ್ ಅಲಿ ಖಾನ್ ಕರ್ಸ್ಕೊಂಡಿದ್ದ. ಆತನಿಗೆ ಭಾರತಕ್ಕೆ ಸೇರಕ್ಕೆ ಇಷ್ಟ ಇರಲಿಲ್ಲ. ಆತ ಇಂಡಿಪೆಂಡೆಂಟ್ ಆಗಿರ್ತೀನಿ ಇಲ್ಲರ ಪಾಕಿಸ್ತಾನಕ್ಕೆ ಸೇರ್ತೀನಿ ಅನ್ನೋ ಮೈಂಡ್ ಸೆಟ್ ಅನ್ನ ಹೊಂದಿದ್ದ. ಈತನ ಬೆನ್ನಿಗೆ ಕಾಸಿಂ ರಿಜ್ವಿ ಅನ್ನೋ ಉಗ್ರ ಇದ್ದ. ಆತ ರಜಾಕಾರ್ ಅನ್ನೋ 2 ಲಕ್ಷಕ್ಕೂ ಅಧಿಕ ಜನರಿದ್ದ ಕ್ರೂರ ಅರೆಸೇನಾ ಪಡೆಯನ್ನ ಕಟ್ಕೊಂಡು, ಖಾಸಗಿ ಸೇನೆ ಕಟ್ಕೊಂಡು, ಮರ್ಸನರೀಸ್ ಕಟ್ಕೊಂಡು ಅಲ್ಲಿದ್ದ ಪ್ರಜೆಗಳ ಮೇಲೆ ಧಾರ್ಮಿಕ ದಾಳಿ ಮಾಡಿಸ್ದ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಯಿತು. ಮೆನನ್ ಹೈದರಾಬಾದ್ಗೆ ಹೋದಾಗ ಕಾಸಿಂ ರಿಜ್ವಿ ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಇಲ್ಲಿರೋ ಹಿಂದೂಗಳನ್ನೆಲ್ಲ ಮುಗಿಸ್ಬಿಡ್ತೀವಿ ಅಂತೇಳಿ ಓಪನ್ ಆಗಿ ಬೆದರಿಕೆ ಹಾಕಿದ್ದ. ಆಗ ಮೆನನ್ ಆತನ ಮುಖಕ್ಕೆ ಹೊಡೆದಂತೆ ಹೇಳಿದರು, ಭಾರತದ ಹೊಟ್ಟೆ ಒಳಗಡೆ ನಟ್ಟ ನಡುವೆ ಇಂಡಿಪೆಂಡೆಂಟ್ ಹೈದರಾಬಾದ್ ಅನ್ನೋ ಕ್ಯಾನ್ಸರ್ ಗಡ್ಡೆಯನ್ನು ನಾವು ಸಹಿಸಲ್ಲ. ನೀನು ಅತಿರೇಕ ಮಾಡಿದ್ರೆ ಪರಿಣಾಮವನ್ನು ನೀನೇ ಎದುರಿಸಬೇಕಾಗತ್ತೆ ಅಂತ ಓಪನ್ ವಾರ್ನಿಂಗ್ ಕೊಟ್ಟರು. ಅಲ್ಲದೆ ಇಲ್ಲಿ ನಿಜಾಮ ಪಾಕ್ ಜೊತೆ ಸೀಕ್ರೆಟ್ ಆಗಿ ಮಾತುಕತೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ಒಟ್ಟು ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದ. ಇದು ಮೆನನ್ ಅವ್ರಿಗೆ ಗೊತ್ತಿತ್ತು. ಎಲ್ಲ ಕಾನೂನುಗಳನ್ನು ತಿಳ್ಕೊಂಡಿದ್ದ ಮೆನನ್ ಅವರು ಇದು ನಮಗೆ ನ್ಯಾಷನಲ್ ಥ್ರೆಟ್ ಅಂತ ರಿಪೋರ್ಟ್ ಕೊಟ್ಟರು. ಸೊ ಮೆನನ್ ಅವರು ಹೈದರಾಬಾದ್ನ ಒಪ್ಪಂದದ ಉಲ್ಲಂಘನೆಗಳನ್ನು ಕಾನೂನುಬದ್ಧವಾಗಿ ಸಾಬೀತುಪಡಿಸಿದ ನಂತರ 1948 ಸೆಪ್ಟೆಂಬರ್ನಲ್ಲಿ ಪಟೇಲ್ ಆಪರೇಷನ್ ಪೋಲೋ ಮೂಲಕ ಸೇನೆಯನ್ನು ಕಳಿಸಿದ್ರು. ಅದನ್ನು ಪೊಲೀಸ್ ಕಾರ್ಯಾಚರಣೆ ಅಂತ ಕಳಿಸಿದ್ರು ಕೂಡ ಅದೊಂದು ಮಿಲಿಟರಿ ಆಪರೇಷನ್ನೇ. ಅದು ಕೇವಲ 5 ದಿನಗಳಲ್ಲಿ ರಜಾಕಾರ್ಗಳ ಕತೆ ಮುಗಿದು ಹೋಯಿತು. ನಿಜಾಮ ಶರಣಾದ. ನೆಹರು ವಿರುದ್ಧ ಬಂಡಾಯ, ಸ್ವತಂತ್ರ ಪಕ್ಷದ ಉದಯ. 1950ರಲ್ಲಿ ಸರ್ದಾರ್ ಪಟೇಲ್ರ ಮರಣದ ನಂತರ ಭಾರತದ ರಾಜಕೀಯ ಚಿತ್ರಣ ಬದಲಾಯಿತು. ಮೆನನ್ ಸರ್ಕಾರಿ ಹುದ್ದೆಯಿಂದ ನಿವೃತ್ತರಾದರು. ಆದರೆ ಭಾರತವನ್ನು ಒಂದುಗೂಡಿಸೋಕೆ ಅಹೋರಾತ್ರಿ ಶ್ರಮಿಸಿದ ಮೆನನ್ ಅವರಿಗೆ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಆಡಳಿತ ಶೈಲಿ ತುಂಬ ಬೇಸರ ತರಿಸಿತ್ತು. ನೆಹರು ಅವರ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ರೀತಿಯ ಆರ್ಥಿಕ ನೀತಿಗಳನ್ನು ಇವರು ಒಪ್ತಾ ಇರಲಿಲ್ಲ. ಎಲ್ಲವನ್ನೂ ಸರ್ಕಾರವೇ ಕಂಟ್ರೋಲ್ ಮಾಡಬೇಕು ಅನ್ನೋ ಲೈಸೆನ್ಸ್ ರಾಜ್ ಇತ್ತಲ್ಲ, ಅದು ಇವರಿಗೆ ಬೇಸರ ತರಿಸಿತ್ತು ಮೆನನ್ ಅವರಿಗೆ. ಖಾಸಗಿ ಉದ್ಯಮಿಗಳು ಬೆಳಿಬೇಕು, ಜಾಬ್ ಕ್ರಿಯೇಟ್ ಆಗಬೇಕು, ದೇಶ ಕ್ಯಾಪಿಟಲಿಸ್ಟ್ ಕಂಟ್ರಿ ಆಗಿ ಪ್ರೋಗ್ರೆಸ್ ಆಗಬೇಕು ಅನ್ನೋದು ಮೆನನ್ ಅವರ ಮೈಂಡ್ ಸೆಟ್ ಆಗಿತ್ತು. ನೆಹರು ಕಾಲದಲ್ಲಿ ಯಾವ ಲೆವೆಲ್ ಅಂದರೆ ಕೃಷಿ ಭೂಮಿಯನ್ನು ಕೂಡ ರಾಷ್ಟ್ರೀಕರಣ ಮಾಡಬೇಕು, ಸರ್ಕಾರ ಕಂಟ್ರೋಲ್ ತಗೊಳ್ಬೇಕು ಅನ್ನೋ ಲೆವೆಲ್ಗೆ ಚರ್ಚೆ ನಡೀತಿತ್ತಲ್ಲ. ಇದನ್ನು ತೀವ್ರವಾಗಿ ವಿರೋಧಿಸಿದ ಮೆನನ್ ತಾವು ಕಟ್ಟೋಕೆ ಸಹಾಯ ಮಾಡಿದ ಸರ್ಕಾರದ ವಿರುದ್ಧ ಬಂಡೆದ್ರು. 1959ರಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ಅಂದರೆ ರಾಜಾಜಿ ಮತ್ತು ಮೆನು ಮಸಾನಿ ಅವ್ರ ಜೊತೆಗೆ ಸೇರಿ ಮೆನನ್ ಸ್ವತಂತ್ರವಾಗಿ ಒಂದು ಪಕ್ಷವನ್ನು ಸ್ಥಾಪಿಸಿದ್ರು. ಅದರ ಹೆಸರೇ ಸ್ವತಂತ್ರ ಪಕ್ಷ, ಫ್ರೀಡಮ್ ಪಾರ್ಟಿ. ಇದು ಭಾರತದ ಮೊದಲ ನೈಜ ಫ್ರೀ ಮಾರ್ಕೆಟ್ ಎಕಾನಮಿಯನ್ನು ಪ್ರೊಪಗೇಟ್ ಮಾಡುವ, ಬೆಂಬಲಿಸುವ, ಮುಕ್ತ ಮಾರುಕಟ್ಟೆಯನ್ನು ಬೆಂಬಲಿಸುವ ಮತ್ತು ಕ್ಲಾಸಿಕಲ್ ಲಿಬರಲಿಸಮನ್ನು ಪ್ರತಿಪಾದಿಸೋ ಪಕ್ಷ ಆಗಿತ್ತು. ಜನರ ಆಸ್ತಿ ಹಕ್ಕುಗಳ ರಕ್ಷಣೆ ಮತ್ತು ಸರ್ಕಾರದ ಹಸ್ತಕ್ಷೇಪವಿಲ್ಲದ ಆರ್ಥಿಕತೆಯ ಪರವಾಗಿ ಮೆನನ್ ನಿಂತರು. 1967ರ ಲೋಕಸಭಾ ಚುನಾವಣೆಯಲ್ಲಿ ಈ ಪಕ್ಷ 44 ಸ್ಥಾನಗಳನ್ನು ಗೆದ್ದಿತ್ತು. ಪ್ರಬಲ ವಿರೋಧ ಪಕ್ಷವಾಗಿಯೂ ಹೊರಹೊಮ್ಮಿತ್ತು. ಆದರೆ ಮುಂದೆ ಅದರಲ್ಲಿ ಅಂದುಕೊಂಡಂತೆ ಮುಂದುವರಿಯೋಕ್ಕಾಗಲಿಲ್ಲ. ಯಾಕಂದರೆ ಕಾಂಗ್ರೆಸ್ ದೊಡ್ಡ ಪಾಪ್ಯುಲಾರಿಟಿಯನ್ನು ಗಳಿಸ್ಕೊಂಡ್ಬಿಟ್ಟಿತ್ತು. ಜೊತೆಗೆ ಅಂದಿನ ಭಾರತ ಇವರ ಐಡಿಯಾಲಜಿಗಳನ್ನು ಮುಕ್ತ ಹೃದಯದಿಂದ ಅಕ್ಸೆಪ್ಟ್ ಮಾಡಲಿಲ್ಲ. ದುರಂತ ಅಂದರೆ ಮೆನನ್ ಅವರು ಅವತ್ತು ಹೇಳಿದ್ದ ಅದೇ ಮುಕ್ತ ಆರ್ಥಿಕತೆ ಸುಧಾರಣೆಗಳನ್ನು 1991ರ ಬಳಿಕ ಕಂಟಿನ್ಯೂಸ್ಲಿ ಭಾರತ ಇವಾಗ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. ಇದನ್ನು ಮಾಡಿ ಅಂಥೇಳಿ ಅವತ್ತೇ ಹೇಳಿದರು. ಅವತ್ತೇ ಫಾಲೋ ಮಾಡಿದಿದ್ರೆ ನಾವು ಚೈನಾಗಿಂತ ಇಷ್ಟು ಹಿಂದೆ ಇರ್ತಾ ಇರಲಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಅಜ್ಞಾತವಾಸ, ಮರೆಯಾದ ಆಧುನಿಕ ಭಾರತದ ವಾಸ್ತುಶಿಲ್ಪಿ. ಸ್ನೇಹಿತರೆ, ನಿವೃತ್ತಿಯ ನಂತರ ದಿಲ್ಲಿಯ ಅಧಿಕಾರದ ಗದ್ದಲಗಳಿಂದ, ರಾಜಕೀಯದ ಚದುರಂಗದಾಟದಿಂದ ದೂರ ಸರಿದ ವಿ.ಪಿ. ಮೆನನ್ ಬಂದು ನೆಲೆಸಿದೆ ಗೊತ್ತಾ ನಮ್ಮ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಕಂಟೋನ್ಮೆಂಟ್ ಪ್ರದೇಶದ ಕುಕ್ ಟೌನ್ನ ಶಾಂತ ಪರಿಸರದಲ್ಲಿ ಅವರು ತಮ್ಮ ಕಡೆಯ ದಿನಗಳನ್ನು ಕಳೆದರು. ಅಲ್ಲಿ ನಮ್ಮ ಭವಿಷ್ಯದ ಪೀಳಿಗೆಗೆ ಅಂದರೆ ನಮಗೆ ಭಾರತದ ಏಕೀಕರಣ ಹೇಗೆ ನಡೀತು,
ಈ ಸತ್ಯ ಗೊತ್ತಾಗಬೇಕಲ್ಲ, ತಮ್ಮ ನೆನಪುಗಳನ್ನೆಲ್ಲ ಕಲೆ ಹಾಕಿ 2 ಪುಸ್ತಕಗಳನ್ನು ಬರೆದ್ರು. ಪ್ರತಿಯೊಬ್ಬರು ಮಿಸ್ ಇಲ್ಲದೆ ಓದಿ ಇವುಗಳನ್ನ. ಒಂದು ದಿ ಸ್ಟೋರಿ ಆಫ್ ದಿ ಇಂಟಿಗ್ರೇಷನ್ ಆಫ್ ದಿ ಇಂಡಿಯನ್ ಸ್ಟೇಟ್ಸ್, ಇದು 1956ರಲ್ಲಿ ಪ್ರಕಟ ಆದ ಪುಸ್ತಕ. ಮತ್ತೊಂದು ದಿ ಟ್ರಾನ್ಸ್ಫರ್ ಆಫ್ ಪವರ್ ಇನ್ ಇಂಡಿಯಾ, ಇದು 1957ನಲ್ಲಿ ಬಂದ ಪುಸ್ತಕ. ಈ ರೀತಿ ಇಡೀ ದೇಶದ ಭವಿಷ್ಯವನ್ನು ಬರೆದ ಆ ಕೈಗಳು ಡಿಸೆಂಬರ್ 31, 1965 ಇದೇ ಕನ್ನಡದ ನೆಲದಲ್ಲಿ ಬೆಂಗಳೂರಲ್ಲಿ ಶಾಶ್ವತವಾಗಿ ಸ್ತಬ್ಧ ಆದವು. ಶಾಲೆಗೆ ಬೆಂಕಿ ಹಚ್ಚಿ ಮನೆ ಬಿಟ್ಟಿದ್ದ ರೆಬೆಲ್ ಹುಡುಗ, ಚಿಕ್ಕ ಹುಡುಗ, ಭಾರತದ 500ಕ್ಕೂ ಅಧಿಕ ಸಂಸ್ಥಾನಗಳನ್ನು ಬೆಸುಗೆ ಹಾಕಿ ಅಖಂಡ ಭಾರತವನ್ನು ನಿರ್ಮಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದ ದೊಡ್ಡ ಆರ್ಕಿಟೆಕ್ಟ್ ಆದರು, ಶಿಲ್ಪಿ ಆದರು. ಆ ಬುದ್ಧಿವಂತಿಕೆ ಮತ್ತು ಆ ಸಾಹಸ ಇತಿಹಾಸದ ಪುಟಗಳಲ್ಲಿ ಮುಚ್ಚಿ ಹೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿ ಗೊತ್ತಿಲ್ಲ ಇದು. ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ನಾವು ಈ ವಿಡಿಯೋದಲ್ಲಿ ಮಾಡಿದ್ದೀವಿ ಸ್ನೇಹಿತರೆ. ಅವರು ದೇಶಕ್ಕೆ ಏನು ಮಾಡಿದ್ರು ಅನ್ನೋದು ಒಂದು ಭಾಗ, ಒಬ್ಬ ವ್ಯಕ್ತಿಯ ಪರ್ಸ್ನಲ್ ಲೈಫ್ನ ರೆಸಿಲಿಯನ್ಸ್, ಆ ಗ್ರಿಟ್, ನಾನು ಮಾಡಬೇಕು ಅನ್ನೋ ಹಠ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ತಲುಪಿಸುತ್ತೆ. KGFನ ಧೂಳಿಂದ ಮುಂಬೈನಲ್ಲಿ ಟವೆಲ್ ಮಾರೋ ತನಕ ಸೆಕೆಂಡ್ ಹ್ಯಾಂಡ್ ಟೈಪ್ ರೈಟ್ರಿಂದ ಟೈಪಿಂಗ್ ಕಲಿತು, ಇಂಗ್ಲೀಷ್ ಕಲಿತು, ಆಮೇಲೆ ಬ್ರಿಟಿಷ್ ವೈಸ್ರಾಯ್ಗಳಿಗೆ ಅಡ್ವೈಸ್ ಮಾಡೋ ಲೆವೆಲ್ಗೆ, ಆಮೇಲೆ ಸಮಸ್ತ ಭಾರತ ಸರ್ಕಾರದ ಒಳಸೂತ್ರಗಳನ್ನು ಕಲಿತು ಇಂಡಿಪೆಂಡೆಂಟ್ ಇಂಡಿಯಾದಲ್ಲೂ ಕೂಡ ಒಬ್ಬ ಟಾಪ್ ಅಧಿಕಾರಿಯಾಗಿ ಭಾರತವನ್ನು ಒಂದುಗೂಡಿಸೋ ಲೆವೆಲ್ಗೆ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂದರೆ ಎಲ್ಲಿಯ KGFನ ಧೂಳು, ಎಲ್ಲಿಯ ಬಾಂಬೆನ ಟವಲ್ಲು, ಎಲ್ಲಿಯ ಭಾರತ ಸರ್ಕಾರದ ಟಾಪ್ ಅಧಿಕಾರಿ? ಯೋಚನೆ ಮಾಡಿ. ಆ ಪರ್ಸ್ನಲ್ ಜರ್ನಿಯನ್ನು ಕೂಡ ನೋಡಿ ಸ್ನೇಹಿತರೆ. ಸೊ ಡಬಲ್ ಮೋಟಿವೇಶನ್ ಇದೆ ಇವರ ಲೈಫಲ್ಲಿ. ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ. ಹಾಗಾಗಿ ನಾವು ಲೀಡರ್ ಎಪಿಸೋಡ್ನಲ್ಲಿ ಹೇಳಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈ ಸ್ಟೋರಿ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ, ಹಾಗೂ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಗಲೇ ಹೇಳಿದಾಗೆ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು ಇದೇ ರೀತಿ. ಹಾಗೂ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಮಿಸ್ ಇಲ್ಲ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.